ರಾಮಾಯಣದಲ್ಲಿ ಚರಮ ಶ್ಲೋಕ ಅಂತ ಕರಿತೀವಿ ಇದನ್ನು. ಸಕೃದೇವ ಪ್ರಪನ್ನೋಯಂ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವ್ರತಂ ಮಮ. ರಾಮ ಹೇಳುವಂತಹ ಮಾತು, ಯಾರು ತುಂಬ ಶ್ರದ್ಧಾ ಭಕ್ತಿಯಿಂದ ನನ್ನಲ್ಲಿ ಶರಣಾಗಿರ್ತಾರೋ ಇಡೀ ಜಗತ್ತಿನ ವಿರುದ್ಧ, ಇಡೀ ಜಗತ್ತೇ ಅವರ ವಿರುದ್ಧ ಬಂದರೂ ನಾನು ಅವರನ್ನು ಕಾಪಾಡ್ತೀನಿ. ಇದು ರಾಮ ಕೊಡುವಂತಹ ಮಾತು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ. ಉತ್ತರಕಾಂಡದಲ್ಲಿ ಏನು ಮಾಡ್ತಾನೆ, ಸೀತೆ ಪ್ರಾಣವನ್ನು ಸರ್ವಸ್ವವನ್ನು ರಾಮನಿಗೆ ಶರಣಾಗತಲಾಗಿ ಇಡಿಸಿದ್ದವಳು, ಅವಳನ್ನೇ ಕಳಿಸ್ಬಿಡ್ತಾನಲ್ಲ ರಾಮ. ಹೇಗೆ ಎಲ್ಲರಿಂದ ರಕ್ಷಣೆ ಮಾಡಿದ್ದು ಸಾಧ್ಯನೇ ಇಲ್ಲ. ಇನ್ನೊಂದು ಮಾತು ರಾಮ ಹೇಳ್ತಾನೆ, ವನವಾಸದಲ್ಲಿರುವಾಗ ಸೀತೆಯ ಅಪಹರಣ ಆದಾಗ ಸೀತೆಯನ್ನು ಇದು ಅಗ್ನಿ ಪ್ರವೇಶ ಆದಮೇಲೆ ಆತ ಹೇಳೋದು ಈ ಮಾತು, ಸೀತೆಯನ್ನು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಆಕೆಯನ್ನು ಬಿಟ್ಟು ಬದುಕೋದಕ್ಕೆ ನನಗೆ ಸಾಧ್ಯನೇ ಇಲ್ಲ, ಇದನ್ನು ಎಲ್ಲರೂ ನೆನಪಿಟ್ಕೊಳ್ಳಿ ಅಂತ ರಾಮ ಘೋಷಣೆ ಮಾಡ್ತಾನೆ. ಅಲ್ಲಿ ಹಂಗೆ ಹೇಳಿಬಿಟ್ಟು ಇಲ್ಲಿ ಬಿಟ್ಬಿಡೋದಕ್ಕೆ ಸಾಧ್ಯನಾ? ಅದು ಸಾಧ್ಯ ಇಲ್ಲ. ಅದೂ ಇಟ್ಕೊಳ್ಳಿ ನೀವು. ಆಮೇಲೆ ಲವಕುಶ ಹಾಡು ಹೇಳ್ತಾರಲ್ಲ, ಅದು ಪ್ರಸಂಗ ಗೊತ್ತಾಗತ್ತೆ, ರಾಮಂಗೆ ಗೊತ್ತಾಗತ್ತೆ ಇವ್ರು ನನ್ನ ಮಕ್ಕಳು ಅಂತ. ಆವಾಗ ಸೀತೆಯನ್ನು ಕರೆಸ್ತಾರೆ. ಮತ್ತೆ ಪ್ರೂವ್ ಮಾಡು ಅಂತ ರಾಮ ಕೇಳ್ತಾನೆ, ಮತ್ತೆ ನಿನ್ನ ಪಾವಿತ್ರ್ಯತೆಯನ್ನು ಪ್ರೂವ್ ಮಾಡು. ಹೇಗೆ ಸಾಧ್ಯ ಇದು? ವಾಲ್ಮೀಕಿಯ ರಾಮ ಅಲ್ಲವೇ ಅಲ್ಲ ಇದು. ಆವಾಗ ಸೀತೆ ಭೂಮಿಗೆ ಪ್ರವೇಶ ಮಾಡಿಬಿಡ್ತಾಳೆ. ಮಾರನೇ ದಿನ ಮತ್ತೆ ಅವ್ರು ರಾಮಾಯಣ ಹಾಡ್ತಾರೆ ಮಕ್ಕಳು. ಲವಕುಶ ಹಿಂದಿನ ದಿನ ಸೀತೆ ಹೊರಟೋಗಿದ್ದಾಳೆ ಭೂಮಿಗೆ. ರಾಮಂಗೆ ಸ್ವಲ್ಪ ಬೇಜಾರಾಗುತ್ತೆ, ಅವತ್ತಿಂದು ಹಾಗೆ ನಿಲ್ಲಿಸ್ಬಿಡ್ತಾನೆ, ಕಾರ್ಯಗಳೆಲ್ಲ ಹಾಗೆ ನಿಲ್ಲಿಸಿರಿ ಅಂತ. ಮಾರನೇ ದಿನ ಮತ್ತೆ ಯಜ್ಞ ಶುರುವಾಗುತ್ತೆ, ಅಶ್ವಮೇಧ ಯಜ್ಞ ಮತ್ತೆ ಶುರುವಾಗುತ್ತೆ. ಲವಕುಶರು ಮತ್ತೆ ರಾಮಾಯಣ ಹಾಡ್ತಾರೆ. ಹೇಗೆ ಸಾಧ್ಯ ಅದು? ತಾಯಿ ಸತ್ತೋಗಿದ್ದಾಳೆ, ಅವಳು ಸತ್ತೋಗಿರೋದು ಏನೂ ಅಲ್ಲ ಅನ್ನೋ ಥರ ಅವ್ರು ಮಾರನೇ ದಿನ ಹಾಡು ಹೇಳೋದಕ್ಕೆ ಹೆಂಗೆ ಸಾಧ್ಯ? ಉತ್ತರಾಖಂಡ ನೀವು ನೋಡಿದ್ರೆ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ವಾಲ್ಮೀಕಿ ರಚನೆ ಮಾಡಿರೋದಲ್ಲ.